ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ನಾನು ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಬಗ್ಗೆ ಥಿಯರಿ ಮಾಡಿದ್ದೆ. ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಈಗ ಅದೇ ಚಾಪ್ಟ್ರಲ್ಲಿ ಇನ್ನೂ ಸ್ವಲ್ಪ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರಪ್ಪ ಅಂದರೆ ನೋಡಿ, ಏರಿಯಾ 60 × 15 mm², ಸ್ಟ್ರೆಸ್ 370 Nm², ಫೋರ್ಸ್ ಎಷ್ಟು ಅಪ್ಲೈ ಮಾಡ್ತಾಯಿದ್ದೀರಿ ಅಂತ ಕ್ವಶನ್ ಕೇಳಿದ್ದಾರೆ. ನಮಗೆಲ್ಲ ಗೊತ್ತಿರೋ ಹಂಗೆ ಸ್ಟ್ರೆಸ್ಸಿಗೆ ಫಾರ್ಮುಲಾ ಏನು? S = F/A. ಆಗ ನಮಗೆ ಬೇಕಾಗಿರೋದೇನು? F = ಸ್ಟ್ರೆಸ್ ಇಂಟು ಏರಿಯಾ. ಸ್ಟ್ರೆಸ್ ಎಷ್ಟು ಕೊಟ್ಟಿದ್ದಾರೆ? 370 Nm², ಇಂಟು ಏರಿಯಾ ಎಷ್ಟು ಕೊಟ್ಟಿದ್ದಾರೆ? 60 × 15 mm². ಇಲ್ಲೇನಾಯಿತು? mm² ಡಿನಾಮಿನೇಟರ್ ಇದೆ, ಇಲ್ಲಿ mm² ನ್ಯೂಮ್ರೇಟ್ರಲ್ಲಿದೆ. mm² ಕ್ಯಾನ್ಸಲ್ ಆಯಿತು. 370 × 60 × 15 3 ಗುಣಿಸಿದ್ರೆ 3,33,000 ನ್ಯೂಟನ್ಸ್ ಬಂತು. ಅದನ್ನು ಕಿಲೋ ನ್ಯೂಟನ್ಸ್ ಕನ್ವರ್ಟ್ ಮಾಡಿದ್ರೆ 333 ಕಿಲೋ ನ್ಯೂಟನ್ಸ್ ಆನ್ಸರ್ ಬಂತು. ಅದೇ ಥರ ಇನ್ನೊಂದು ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ? ಏರಿಯಾ ಕೊಟ್ಟಿದ್ದಾರೆ 25 × 6 mm². ಫೋರ್ಸ್ ಎಷ್ಟಿದೆ? 63,000 ನ್ಯೂಟನ್ಸ್ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದಾರೆ. ಮತ್ತು ಸ್ಟ್ರೆಸ್ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಈಗ ಸ್ಟ್ರೆಸ್ಸಿಗೆ ಫಾರ್ಮುಲಾ ಏನು? ಫೋರ್ಸ್ ಬೈ ಏರಿಯಾ. ಫೋರ್ಸ್ ಎಷ್ಟು ಕೊಟ್ಟಿದ್ದಾರೆ? 63,000 ನ್ಯೂಟನ್ಸ್. ಏರಿಯಾ ಎಷ್ಟಿದೆ? 25.6 mm². ಎರಡನ್ನೂ ಡಿವೈಡ್ ಮಾಡಿದಾಗ ಇಲ್ಲೇನಾಯಿತು? 63,000 / 150ನ ಡಿವೈಡ್ ಮಾಡಿದಾಗ 420 Nm². ಸ್ಟ್ರೆಸ್ ಆನ್ಸರ್ ಬಂತು ನಮಗೆ. ಇಷ್ಟು. ಈಗ ಸ್ಟ್ರೆಸ್ ಕಂಡುಹಿಡಿದಿರ. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ. ಮೇಲೆ ಒಂದು ಪೈಪ್ ಇದೆ, ಕೆಳಗಡೆ ಒಂದು ಕಡೆಯಿಂದ ರೌಂಡಾಗಿರೋ ಪೈಪ್ ಮೇಲೆ ಅಥವಾ ವೈರ್ ಮೇಲೆ ನಾವು ಫೋರ್ಸ್ ಅಪ್ಲೈ ಮಾಡ್ತಾಯಿದ್ದೀವಿ. ಆ ವೈರ್ನ ಡಯಾಮೀಟರ್ ಕೊಟ್ಟಿದ್ದಾರೆ. ಅದು ರೌಂಡ್ ಡಯಾಮೀಟರ್ ಯಾವಾಗ ಕೊಟ್ಟಿರ್ತಾರೆ ಅದರ ಶೇಪ್ ಹೆಂಗಿರುತ್ತೆ? ರೌಂಡ್ ಆಗಿರುತ್ತೆ. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ? ಏರಿಯಾ ಅಂದರೆ ಈ ಮೇಲೆ ಇರುವಂಥ ಪೈಪ್ನ ಏರಿಯಾ ಎಷ್ಟಿದೆ? 490.87 mm². ನೀವು ಫೋರ್ಸ್ ಎಷ್ಟು ಅಪ್ಲೈ ಮಾಡ್ತಾಯಿದ್ದೀರಾ? 206.22 ಕಿಲೋ ನ್ಯೂಟನ್ಸ್. ಡಯಾಮೀಟರ್ ಈ ವೈರ್ನ ಡಯಾಮೀಟರ್ ಎಷ್ಟಿದೆ ಅಥವಾ ರಾಡ್ನ ಡಯಾಮೀಟರ್ ಎಷ್ಟಿದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸ್ಟ್ರೆಸ್ = ಎಷ್ಟು ಅಂತ ಎರಡು ಕ್ವಶನ್ ಕೇಳಿದ್ದಾರೆ. ಈಗ ನಮಗೆಲ್ಲ ಗೊತ್ತಿರೋಂಗೆ ಸ್ಟ್ರೆಸ್ಸಿಗೆ ಫಾರ್ಮುಲಾ ಏನು? ಸ್ಟ್ರೆಸ್ = ಫೋರ್ಸ್ ಬೈ ಏರಿಯಾ. ಫೋರ್ಸ್ ಎಷ್ಟು ಕೊಟ್ಟಿದ್ದಾರೆ? 206.22 ಇಂಟು ಕಿಲೋ ನ್ಯೂಟನ್ಸ್ ಎಲ್ಲ ಕೊಟ್ಟಿರೋದು. ಅದಕ್ಕೆ ಕಿಲೋ ಅಂದರೆ ಎಷ್ಟು? 1000. 206.22 ಇಂಟು 1000 ನ್ಯೂಟನ್ಸ್ ಡಿವೈಡೆಡ್ ಬೈ 490.87 mm². ಏನಿದು? ಏರಿಯಾ ಅವ್ರು ಕೊಟ್ಟಿದ್ದಾರೆ ಇಲ್ಲಿ. ಅದನ್ನೆರಡನ್ನೂ ಬಾಕ್ಸ್ ಎಷ್ಟು ಬಂತು? 420 Nm². ಸ್ಟ್ರೆಸ್ ಎಷ್ಟಾಯಿತು? 420 Nm². ನಮಗೆಲ್ಲ ಗೊತ್ತಿರೋಂಗೆ ಈ ರಾಡ್ ಯಾವ ಶೇಪಲ್ಲಿದೆ? ರೌಂಡ್ ಶೇಪಲ್ಲಿದೆ. ರೌಂಡ್ ಶೇಪಲ್ಲಿರೋದ್ರಿಂದ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ವೈರ್ ಆರ್ ಪೈಪ್ = ಏನು ಫಾರ್ಮುಲಾ? πd²/4. ಆಗ d² ಏನಾಗುತ್ತೆ? 4 ಇಂಟು ಏರಿಯಾ ಡಿವೈಡೆಡ್ ಬೈ ಪೈ. ಈಗ ಈ ವ್ಯಾಲ್ಯೂಸ್ನ ಸಬ್ಮಿಟ್ ಮಾಡಿದ್ರೆ 4 ಇಂಟು ಏರಿಯಾ ಪೈನ ಬೆಲೆ ಎಷ್ಟು? 22/7 ಅಲ್ವಾ? ಅದು 22 ಕೆಳಗಡೆ ಇರುತ್ತೆ, 7 ಮೇಲ್ಗಡೆ ಹೋಗುತ್ತೆ. ಎ ಅಂತ ಹಾಕಿದ್ದೀನಿ. ಈಗ ಅದರ ಪ್ರಕಾರ ನೋಡಿ, 4 ಏರಿಯಾ ಎಷ್ಟಿದೆ? 490.87 ಇಂಟು 7 ಡಿವೈಡೆಡ್ ಬೈ 22. ಇದನ್ನು ಸಾಲ್ವ್ ಮಾಡಿದ್ರೆ ಎಷ್ಟಾಯಿತು? 624.74. ಇದನ್ನು ಅಪ್ರಾಕ್ಸಿಮೇಟಾಗಿ ನಾವು ಮಾಡಿದ್ರೆ ಎಷ್ಟಾಗುತ್ತೆ? 625. d² = ಎಷ್ಟು? 625. d √625. ಡಿ ಬೆಲೆ ಎಷ್ಟು? 25 mm. ಅಂದರೆ ಈ ರಾಡ್ನ ಡಯಾಮೀಟರು, ಈ ವೈರ್ನ ಡಯಾಮೀಟರ್ ಎಷ್ಟಿದೆ? 25 mm ಅಷ್ಟು ಡಯಾಮೀಟರ್ ಇದೆ. ಅದೇ ಥರ ಇನ್ನೊಂದು ಲೆಕ್ಕ ನೋಡೋಣ. ಇಲ್ಲೇನು ಕೊಟ್ಟಿದ್ದಾರೆ? ಫೋರ್ಸ್ = 1900 ನ್ಯೂಟನ್ಸ್. ಅಲ್ಟಿಮೇಟ್ ಸ್ಟ್ರೆಸ್ = 420 Nm². ಫ್ಯಾಕ್ಟರ್ ಆಫ್ ಸೇಫ್ಟಿ 5. ಡಯಾಮೀಟರ್ = -mm ಅಂತ ಕೇಳಿದ್ದಾರೆ. ನೀವು ಇಲ್ಲಿ
ಅಕಸ್ಮಾತ್ ಅವರು ಅಲ್ಟಿಮೇಟ್ ಸ್ಟ್ರೆಸ್ ಕೊಟ್ಟಿಲ್ಲ, ಬರೀ ಸ್ಟ್ರೆಸ್ ಕೊಟ್ಟು 420 ನ್ಯೂಟನ್ಸ್ ಪರ್ mm² ಕೊಟ್ಟಿದ್ರು ಕೂಡ ಯಾವಾಗ ಅವ್ರು ಫ್ಯಾಕ್ಟರ್ ಆಫ್ ಸೇಫ್ಟಿ ಕೊಡ್ತಾರೆ ಇದು ಅಲ್ಟಿಮೇಟ್ ಸ್ಟ್ರೆಸ್ಸೇ ಆಗುತ್ತೆ. ಇದನ್ನು ಜ್ಞಾಪಕ ಇಟ್ಕೊಬೇಕು ನೀವು. ಈಗ ಫ್ಯಾಕ್ಟರ್ ಆಫ್ ಸೇಫ್ಟಿ ಫಾರ್ಮುಲಾ ಏನು? ಅಲ್ಟಿಮೇಟ್ ಸ್ಟ್ರೆಸ್ ಡಿವೈಡೆಡ್ ಬೈ ಸೇಫ್ ಸ್ಟ್ರೆಸ್. ಫ್ಯಾಕ್ಟರ್ ಆಫ್ ಸೇಫ್ಟಿ ಎಷ್ಟಿದೆ? 5 ಈಸ್ ಈಕ್ವಲ್ ಟು ಅಲ್ಟಿಮೇಟ್ ಸ್ಟ್ರೆಸ್ ಎಷ್ಟು ಕೊಟ್ಟಿದ್ದಾರೆ? 420 ನ್ಯೂಟನ್ಸ್ ಪರ್ mm² ಡಿವೈಡ್ ಬೈ ಸೇಫ್ ಸ್ಟ್ರೆಸ್. ಸೇಫ್ ಸ್ಟ್ರೆಸ್ ಈಸ್ ಈಕ್ವಲ್ ಟು 420 ನ್ಯೂಟನ್ಸ್ ಪರ್ mm² ಬೈ 5. ಆಗ ಸ್ಟ್ರೆಸ್ ಎಷ್ಟಾಗುತ್ತೆ? 84 ನ್ಯೂಟನ್ಸ್ ಪರ್ mm². ನಮಗೆಲ್ಲ ಗೊತ್ತಿರೋ ಸ್ಟ್ರೆಸ್ ಫಾರ್ಮುಲಾ ಏನು? ಫೋರ್ಸ್ ಬೈ ಏರಿಯಾ. ಏರಿಯಾ ಈಸ್ ಈಕ್ವಲ್ ಟು ಫೋರ್ಸ್ ಬೈ ಸ್ಟ್ರೆಸ್. ಏರಿಯಾ ಎಷ್ಟು ಕೊಟ್ಟಿದ್ದಾರೆ? ಏರಿಯಾ ಈಸ್ ಈಕ್ವಲ್ ಟು 190 ನ್ಯೂಟನ್ಸ್ ಮತ್ತು ಸ್ಟ್ರೆಸ್ ಎಷ್ಟು? ಸೇಫ್ ಸ್ಟ್ರೆಸ್ಸು 84 ನ್ಯೂಟನ್ಸ್ ಪರ್ mm². ಇಲ್ಲಿ ನ್ಯೂಟನ್ಸ್ ಕ್ಯಾನ್ಸಲ್ ಆಗುತ್ತೆ. ಡಿನಾಮಿನೇಟರಲ್ಲಿ mm² ಮೇಲೆ ಬಂದರೆ mm² ಆಗುತ್ತೆ. 1900 ಬೈ 84 ಎಷ್ಟಾಯಿತು? 22.61 mm². πd² ಬೈ 4 ಏರಿಯಾ ಫಾರ್ಮುಲಾ ಏನು? πd² ಬೈ 4 ಈಸ್ ಈಕ್ವಲ್ ಟು 22.61 mm². d² ಈಸ್ ಈಕ್ವಲ್ ಟು ಏನಾಗುತ್ತೆ? 22.61 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 22.61 ಇಂಟು 4 ಡಿವೈಡೆಡ್ ಬೈ ಪೈ ಬೆಲೆ ಎಷ್ಟು? 3.142. d² ಎಷ್ಟಾಗುತ್ತೆ? 28.78 mm². d ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 28.78 mm². ಆನ್ಸರ್ ಎಷ್ಟು ಬರುತ್ತೆ? 5.36 mm. ಡಯಾಮೀಟರ್ ಎಷ್ಟು ವೈರ್ದು? 5.36 mm. ಹೀಗೆ ನಾವು ಹಲವಾರು ಪ್ರಾಬ್ಲಮ್ಸ್ನ ಮಾಡ್ಬೋದು. ಈಗ ಅದ್ರ ಥರ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. 5ನೇ ಪ್ರಾಬ್ಲಮ್ಮು ನೋಡಿ. 5ನೇ ಪ್ರಾಬ್ಲಮ್ ಒಂದು ಚಿತ್ರ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಇಲ್ಲಿ ಸ್ಕ್ವೇರ್ ಅಥವಾ ಪ್ಲೇಟ್ ಇದೆ, ಅದರ ಮೇಲೆ ಒಂದು ಸಿಲಿಂಡರ್ ಇಟ್ಟಿದ್ದಾರೆ. ಸಿಲಿಂಡರ್ ಥರ ಇಟ್ಟಿದ್ದಾರೆ, ಒಂದು ವೈರೋ ಏನೋ ಸಿಲಿಂಡ್ರೋ ರಾಡೋ ಏನೋ ಇಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಡೇಟಾ? ಫೋರ್ಸ್ 425 ಕಿಲೋ ನ್ಯೂಟನ್ಸ್ ಅಷ್ಟು ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ. ಸ್ಟ್ರೆಸ್ ಎಷ್ಟಿದೆ? 8.5 ನ್ಯೂಟನ್ಸ್ ಪರ್ mm² ಇದೆ. ಹಾಗಾದರೆ ಇದ್ರ ಡಯಾಮೀಟರ್ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಡಯಾಮೀಟರ್ ಅಂತ ಕೊಟ್ಟಿದ ತಕ್ಷಣ ನಿಮಗೆಲ್ಲ ಐಡಿಯಾ ಇದೆ, ಡಯಾಮೀಟರ್ ಅಂದರೆ ರೌಂಡ್ ಆಗಿರುತ್ತೆ ಅಂತ ಅರ್ಥ. ಎಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು? ಎಫ್ ಬೈ ಎ. ನಾವು ಡಯಾಮೀಟರ್ ಕಂಡುಹಿಡಬೇಕಂದ್ರೆ ಫಸ್ಟ್ ಏನು ಕಂಡುಹಿಡಬೇಕು? ಏರಿಯಾ ಕಂಡುಹಿಡಬೇಕು. ಅದಕ್ಕೆ ಏರಿಯಾ ಈಸ್ ಈಕ್ವಲ್ ಟು ಎಫ್ ಬೈ ಎಸ್. ಏರಿಯಾ ಈಸ್ ಈಕ್ವಲ್ ಟು 425 ಕಿಲೋ ನ್ಯೂಟನ್ಸ್ ಡಿವೈಡೆಡ್ ಬೈ 8.5 ನ್ಯೂಟನ್ಸ್ ಪರ್ mm². ಇಲ್ಲೇನಾಯಿತು? 8.5 ನ್ಯೂಟನ್ಸ್ ಪರ್ mm². ಇಲ್ಲಿ 425 ಕಿಲೋ ನ್ಯೂಟನ್ಸ್ಗೆ ಹೋದಾಗ ಕಿಲೋ ನ್ಯೂಟನ್ಸ್ನ ಚೇಂಜ್ ಮಾಡಿ ನ್ಯೂಟನ್ಸ್ಗೆ ಚೇಂಜ್ ಮಾಡಿದ್ರೆ ಏನಾಗುತ್ತೆ? 425 ಇಂಟು 1000 ನ್ಯೂಟನ್ಸ್. ಇಲ್ಲಿ ನ್ಯೂಟನ್ಸ್ ಏನಾಯಿತು? ಕ್ಯಾನ್ಸಲ್ ಆಯಿತು. 425 ಬೈ 8.5 ಬಾಕ್ಸ್ ಇದ್ರೆ 50,000. ಈ mm² ಮೇಲೆ ಬರುತ್ತೆ, mm² ಆಯಿತು. ಈಗ ಏರಿಯಾ ಫಾರ್ಮುಲಾ ಏನು? πd² ಬೈ 4 ಈಸ್ ಈಕ್ವಲ್ ಟು 50,000 mm². ನಮಗೆ ಇದರಲ್ಲಿ d² ಬೇಕು, ಡಯಾಮೀಟರ್ ಬೇಕು. ಡಯಾಮೀಟರ್ ಈಸ್ ಈಕ್ವಲ್ ಟು 5000 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 4 ಇಂಟು 50,000. ಈ ಪೈ ಏನಾಗುತ್ತೆ? ಡಿನಾಮಿನೇಟರ್ ಬರುತ್ತೆ. 50,000 mm² ಇಂಟು 4 ಡಿವೈಡೆಡ್ ಬೈ 3.142. ಆಗ d² ಏನಾಯಿತು? 63,624 mm². ಅದನ್ನ ಸ್ಕ್ವೇರ್ ರೂಟ್ ಮಾಡಿದ್ರೆ 252 mm ಬಂತು. ಆನ್ಸರ್ ಎಷ್ಟಾಯಿತು? 252 mm ಬಂತು. ಅದನ್ನು ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ರೆ 25.2 ಸೆಂಟಿಮೀಟರ್ ಆನ್ಸರ್ ಬಂತು. ನೆಕ್ಸ್ಟ್ ಲೆಕ್ಕ ನೋಡಿ. ಈಗ 6ನೇ ಲೆಕ್ಕ ನೋಡೋಣ. ಈ 6ನೇ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 2 ಪ್ಲೇಟ್ಸ್ನ ಜಾಯಿನ್ ಮಾಡಿದ್ದಾರೆ, ಒಂದು ರಿವಿಟ್ ಹಾಕಿ ಜಾಯಿನ್ ಮಾಡಿದ್ದಾರೆ. ಆಗ ಇಲ್ಲೇನಾಗುತ್ತೆ? ಶಿಯರ್ ಸ್ಟ್ರೆಸ್ ಫಾರ್ಮ್ ಆಗುತ್ತೆ. ಎಂಥ ಸ್ಟ್ರೆಸ್ಸು? ಶಿಯರ್ ಸ್ಟ್ರೆಸ್. ಯಾಕಂದರೆ ನಾವು ಈ ಪ್ಲೇಟ್ನ ಕಂಪ್ರೆಸ್ ಮಾಡಿ ಈ ಪ್ಲೇಟ್ನ ಕಂಪ್ರೆಸ್ ಮಾಡ್ಬೋದು, ಅಥವಾ ಈ ಪ್ಲೇಟ್ನ ಎಳೆದು ಈ ಪ್ಲೇಟ್ನ ಎಳಿಬೋದು. ಆಗ ಏನಾಗುತ್ತೆ? ಇಲ್ಲಿ ಜಾಯಿನ್ ಆಗಿರೋ ಜಾಗದಲ್ಲಿ ಹರ್ಕೊಂಡು ಹೋಗುತ್ತೆ. ಅದನ್ನು ಶಿಯರ್ ಅಂತ ಕರಿತೀವಿ, ಶಿಯರ್ ಸ್ಟ್ರೆಸ್. ಅದೇ ಪ್ರಕಾರ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ? ಟೆನ್ಸೈಲ್ ಸ್ಟ್ರೆಸ್ ಎಷ್ಟಿದೆ? 420 ನ್ಯೂಟನ್ಸ್ ಪರ್ mm². ಡಿ ಡಯಾಮೀಟರ್ ಎಷ್ಟಿದೆ ನೋಡಿ? ರಿವಿಟ್ನ ಡಯಾಮೀಟರ್ ಎಷ್ಟಿದೆ? 10 mm ಇದೆ. ಶಿಯರ್ ಫೋರ್ಸ್ ಎಷ್ಟು? ನೀವು 2 ಪ್ಲೇಟ್ಗಳ ಮೇಲೆ ಅಪ್ಲೈ ಮಾಡ್ತಾರಂತ ಶಿಯರ್ ಫೋರ್ಸ್ ಎಷ್ಟಿರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಈಗ ಸ್ಟ್ರೆಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು? ಫೋರ್ಸ್ ಬೈ ಏರಿಯಾ. ಎಫ್ ಈಸ್ ಈಕ್ವಲ್ ಟು ಸ್ಟ್ರೆಸ್ ಇಂಟು ಏರಿಯಾ. ಫೋರ್ಸ್ ಈಸ್ ಈಕ್ವಲ್ ಟು 420 ನ್ಯೂಟನ್ಸ್ ಪರ್ mm² ಇಂಟು 78.5 mm². ಏರಿಯಾ mm² ಕ್ಯಾನ್ಸಲ್ ಆಯಿತು. 420 ನ್ಯೂಟನ್ಸ್ ಇಂಟು 78.55 ಗುಣಿಸಿದಾಗ 32,991 ನ್ಯೂಟನ್ಸ್ ಬಂತು. ಎಫ್ ಈಸ್ ಈಕ್ವಲ್ ಟು 32.99 ಕಿಲೋ ನ್ಯೂಟನ್ಸ್. ಆರ್ ಅಪ್ರಾಕ್ಸಿಮೇಟ್ ಮಾಡಿದಾಗ 33 ಕಿಲೋ ನ್ಯೂಟನ್ಸ್. ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತಾಯಿದ್ರೆ ನೀವು ಇಲ್ಲಿ? ಇದನ್ನು ಡ್ಯಾಮೇಜ್ ಮಾಡೋಕ್ಕೆ
33 ಕಿಲೋ ನ್ಯೂಟನ್ಸ್ ಅಷ್ಟು ಫೋರ್ಸ್ನ ಅಪ್ಲೈ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ನೋಡಿ, ಪ್ರಾಬ್ಲಮ್ಸು ಈ ಥರ ಬರೀ ಸಿಂಪಲಾಗಿ ಕೊಡ್ಬೋದು, ಅಥವಾ ನೋಡಿ ಸೆಂಟೆನ್ಸ್ ಫಾರ್ಮಲ್ಲೂ ಕೊಡ್ಬೋದು. ನೋಡಿ ಈಗ ಒಂದು ಪ್ರಾಬ್ಲಮ್ ಸೆಂಟೆನ್ಸ್ ಫಾರ್ಮಲ್ಲಿರುವಂಥ ಪ್ರಾಬ್ಲಮ್ನ ನೋಡೋಣ. ನೋಡಿ ಇಲ್ಲೇನಾಗಿದೆ, ಎ ಬಾರ್ ಆಫ್ ಸ್ಟೀಲ್ 2.5 centimeter diameter was subjected to a compressive load of 4500 kg. The compression in a length of 20 centimeter was found to be 0.008 centimeter. Find the Young's modulus of elasticity ಅಂತ ಕ್ವಶನ್ ಕೇಳಿದ್ದಾರೆ. ಈಗ ಏನಾಗಿದೆ ನೋಡಿ, ಈ ಥರ ಸ್ಟೀಲ್ ಬಾರ್ ಇದೆ, ಇದ್ರ ಮೇಲೆ ಒಂದು ಕಂಪ್ರೆಸಿವ್ ಲೋಡ್ ಅಪ್ಲೈ ಮಾಡ್ತಾ ಇದ್ದೀರಾ. ಆ ಲೋಡ್ ಎಷ್ಟಪ್ಪ ಇದೆ ಅಂದರೆ 4500 kg ಅಷ್ಟು ಫೋರ್ಸ್ ಈ ಥರ ಕಂಪ್ರೆಸ್ ಮಾಡ್ತಾ ಇದ್ದೀರಾ. ಆಗ ಈ ವೈರ್ನ ಡಯಾಮೀಟರ್ ಅಥವಾ ರಾಡ್ನ ಡಯಾಮೀಟರ್ ಎಷ್ಟಿದೆ, 2.5 centimeters ಡಯಾಮೀಟರ್ ಇದೆ. ಈಗ ನೀವು 4500 kg ಕಂಪ್ರೆಸ್ ಫೋರ್ಸ್ ಅಂದರೆ ನೋಡಿ ಈ ಥರ ಕಂಪ್ರೆಸ್ ಮಾಡ್ತೀರಾ. ಕಂಪ್ರೆಸ್ ಮಾಡೋವಾಗ ಅದರ ಲೆಂತ್ ಡಿಕ್ರೀಸ್ ಆಗಿದೆ. ಎಷ್ಟು ಡಿಕ್ರೀಸ್ ಆಗಿದೆ, 0.008 centimeters ಡಿಕ್ರೀಸ್ ಆಗಿದೆ. ಈಗ ನೀವೇನು ಕಂಡುಹಿಡಿಯಬೇಕು, ಫೈಂಡ್ ದ ಯಂಗ್ಸ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಂತ ಕ್ವಶನ್ ಕೇಳಿದ್ದಾರೆ. ಈಗ ನಮ್ಗೆ ಇಲ್ಲಿ ಡೇಟಾ ಏನೇನು ಕೊಟ್ಟಿದ್ದಾರೆ, ಡಯಾಮೀಟರ್ ಕೊಟ್ಟಿದ್ದಾರೆ. ಡಯಾಮೀಟರ್ ಎಷ್ಟಿದೆ, 2.5 centimeter ಇದೆ. ರಾಡ್ನ ಡಯಾಮೀಟರ್ 2.5 centimeter ಇದೆ. ನೀವು ಅದರ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀರಾ. ಎಷ್ಟು ಅಪ್ಲೈ ಮಾಡ್ತಾ ಇದ್ದೀರಾ, 4500 kg ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀರಾ. ಒರಿಜಿನಲ್ ಲೆಂತ್ ರಾಡ್ನ ಲೆಂತ್ ಎಷ್ಟಿತ್ತು, 20 centimeter ಇತ್ತು. ನೀವು 4500 kg ಅಪ್ಲೈ ಮಾಡಿದ್ದಕ್ಕೆ ಅದರ ಲೆಂತ್ ಡಿಕ್ರೀಸ್ ಆಗಿದೆ. ಎಷ್ಟು ಡಿಕ್ರೀಸ್ ಆಗಿದೆ, 0.008 centimeter ಅಷ್ಟು ಲೆಂತು ಡಿಕ್ರೀಸ್ ಆಗಿದೆ. ಈಗ ಅವನಿಗೆ ಏನು ಕೇಳಿರೋದು, ಯಂಗ್ಸ್ ಮಾಡ್ಯುಲಸ್ ಎಷ್ಟು. ಯಂಗ್ಸ್ ಮಾಡ್ಯುಲಸ್ಗೆ ಇ ಅಂತ ಹೇಳ್ತೀವಿ, ತೋರಿಸ್ತೀವಿ. ಈಗ ಫಸ್ಟ್ ನೋಡೋಣ, ಯಾವಾಗ ಡಯಾಮೀಟರ್ ಕೊಟ್ಟಿದ್ದಾನೆ ನೀವು ಏರಿಯಾ ಕಂಡುಹಿಡ್ಕೊಬೇಕು. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಬಾರ್ πd²/4. ಪೈ ಬೆಲೆ 22/7 ಇಂಟು ಡಯಾಮೀಟರ್ ಎಷ್ಟು 2.5 centimeter ಹೋಲ್ ಸ್ಕ್ವೇರ್ ಬೈ 4. ಇದನ್ನು ಸಾಲ್ವ್ ಮಾಡಿದ್ರೆ 22 ಇಂಟು 2.5 ಇಂಟು 2.5 ಗುಣಿಸಿದ್ರೆ 6.25 ಬರುತ್ತೆ. 6.25 ಇಂಟು 22 ಡಿವೈಡೆಡ್ ಬೈ 7 4 28. 28 ಇಂದ ಬಾಕ್ಸಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ, 4.91 centimeter ಸ್ಕ್ವೇರ್. ಆ ರಾಡ್ನ ಏರಿಯಾ ಎಷ್ಟಿದೆ, 4.91 centimeter ಸ್ಕ್ವೇರ್ ಇದೆ. ಈಗ ನಾವು ಸ್ಟ್ರೆಸ್ ಕಂಡಿಡೋಣ. ಎಷ್ಟು ಸ್ಟ್ರೆಸ್ ಅದ್ರ ಮೇಲೆ ನೀವು ಅಪ್ಲೈ ಮಾಡ್ತಾರೆ 4500 kg ಇಂದ ಅದ್ರ ಮೇಲೆ ಎಷ್ಟು ಸ್ಟ್ರೆಸ್ನ ಪ್ರಭಾವ ಬೀಳುತ್ತೆ. ಸ್ಟ್ರೆಸ್ ಈಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ಫೋರ್ಸ್ ಎಷ್ಟಿದೆ, 4500 kg ಡಿವೈಡೆಡ್ ಬೈ ಏರಿಯಾ 4.91 centimeter ಸ್ಕ್ವೇರ್. ಅದನ್ನು ಬಾಕ್ಸಿದ್ರೆ 916.49 kg/centimeter ಸ್ಕ್ವೇರ್ ಅಥವಾ 916.5 kg/centimeter ಸ್ಕ್ವೇರ್. ಸ್ಟ್ರೈನ್ ಅಂದರೆ ಏನು, ಚೇಂಜ್ ಇನ್ ಲೆಂತಲ್ಲಾಗಿರೋ ಬದಲಾವಣೆ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್. ಚೇಂಜ್ ಇನ್ ಲೆಂತ್ ಎಷ್ಟಾಗಿದೆ, ನಾವು ಕಂಪ್ರೆಸಿವ್ ಲೋಡ್ 4500 kg ಲೋಡ್ ಹಾಕಿದ್ದ ಕಂಪ್ರೆಸ್ ಮಾಡಿದ್ದಕ್ಕೆ ಅದು 0.008 centimeter ಅಷ್ಟು ಕಡಿಮೆ ಆಗಿದೆ. ಚೇಂಜ್ ಇನ್ ಲೆಂತ್ 0.008 centimeter ಸ್ಕ್ವೇರ್. ಒರಿಜಿನಲ್ ಲೆಂತ್ ಎಷ್ಟು, 20 centimeters. ಸೆಂಟಿಮೀಟರ್ ಏನಾಯಿತು, ಕ್ಯಾನ್ಸಲ್ ಆಯಿತು. ಸ್ಟ್ರೈನ್ ಎಷ್ಟಾಯಿತು, 0.0004. ಯಂಗ್ಸ್ ಮಾಡ್ಯುಲಸ್ಗೆ ಫಾರ್ಮುಲಾ ಏನು, ಯಂಗ್ಸ್ ಮಾಡ್ಯುಲಸ್ ಈಸ್ ಈಕ್ವಲ್ ಟು ಸ್ಟ್ರೆಸ್ ಬೈ ಸ್ಟ್ರೈನ್. ಸ್ಟ್ರೆಸ್ ಎಷ್ಟಿದೆ, 916.5 kg/centimeter ಸ್ಕ್ವೇರ್ ಡಿವೈಡ್ ಬೈ ಸ್ಟ್ರೈನ್ ಎಷ್ಟು, 0.0004. ಇದನ್ನು ಬಾಕ್ಸ್ ಇದ್ರೆ ನಮ್ಗೆ ಎಷ್ಟು ಬರುತ್ತೆ, ಬಿಡಿ 10 100 1000 10,000 ಲಕ್ಷ 10 ಲಕ್ಷ 22,91,250 kg/centimeter ಸ್ಕ್ವೇರ್. kg/centimeter ಸ್ಕ್ವೇರ್. ಅದು ಅಥವಾ ಇದನ್ನು ಚಿಕ್ಕದಾಗಿ ಬರೀಬೋದಂದರೆ ನೋಡಿ, ಇಲ್ಲಿ 1 2 3 4 5 6 7 ಡಿಜಿಟ್ ಇದೆ. ಈಗ 6 ಡಿಜಿಟ್ ತೊಗೊಳ್ಳೋಣ. 6 ಡಿಜಿಟ್ ತೊಗೊಂಡಾಗ ಅದನ್ನೇನು ಮಾಡಬಹುದಪ್ಪ ಅಂದರೆ 2.291 ಇಲ್ಲಿಂದ 2 ಬಿಟ್ಬಿಟ್ಟು ಆಮೇಲೆ ಎಷ್ಟು ಡಿಜಿಟ್ ಇದೆ, 6 ಡಿಜಿಟ್ ಇದೆ, ಇಂಟು 10⁶ kg/centimeter ಸ್ಕ್ವೇರ್. ನೋಡಿ ಇಲ್ಲಿ ಪಾಯಿಂಟ್ ಇಟ್ಕೊಂಡಾಗ 2.291 ಇಂಟು ಆಮೇಲೆ 2 ಆದಮೇಲೆ ಎಷ್ಟು ಡಿಜಿಟ್ ಇದೆ, 1 2 3 4 5 6, ಅದಕ್ಕೆ 10⁶ kg/centimeter ಸ್ಕ್ವೇರ್ನ ಆನ್ಸರ್ ಬರೆದಿದ್ದೀವಿ. ಇದು ಸ್ಟ್ರೈನ್ ಯಂಗ್ಸ್ ಮಾಡ್ಯುಲಸ್. ಇದು ಯಂಗ್ಸ್ ಮಾಡ್ಯುಲಸ್ಗೆ ಬಂದಿರೋ ಆನ್ಸರ್. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಫೈಂಡ್ ದ ಫೋರ್ಸ್ required to punch a hole of 10 mm dia in 1 mm thickness plate if the allowable shear stress is 50 Newtons/mm². ಈಗ ಇಲ್ಲಿ ಇನ್ನೊಂದು ರೀತಿ ಪ್ರಾಬ್ಲಮ್ ಕೇಳಿದ್ದಾನೆ. ಇದು ಪ್ರಾಬ್ಲಮ್ ಏನಪ್ಪ ಅಂದರೆ, ಒಂದು ಪ್ಲೇಟ್ ಇದೆ, ಸ್ಕ್ವೇರ್ ಪ್ಲೇಟ್ ಇದೆ. ಆ ಪ್ಲೇಟ್ ಮೇಲೆ
ನೀವು ಒಂದು ರೌಂಡಾಗಿರುವಂಥ ಪಂಚ್ ಮಾಡಬೇಕಂದ್ರೆ ಹೋಲ್ ಮಾಡಬೇಕು. ಹೋಲ್ ಮಾಡಬೇಕಂದ್ರೆ ಅದರ ಡಯಾಮೀಟ್ರ್ ಹೋಲ್ನ ಡಯಾಮೀಟ್ರ್ ಎಷ್ಟಿರಬೇಕು? 10 mm ಡಯಾಮೀಟ್ರ್ ಇರಬೇಕು. ಆ ಪ್ಲೇಟ್ನ ಥಿಕ್ನೆಸ್ ಎಷ್ಟಿದೆ? ಪ್ಲೇಟ್ನ ದಪ್ಪ 1 mm ಇದೆ. ಪ್ಲೇಟ್ನ ದಪ್ಪ ಎಷ್ಟಿದೆ? 1 mm ಇದೆ. ಇಫ್ ದ ಅಲೋಯಬಲ್ ಶಿಯರ್ ಸ್ಟ್ರೆಸ್ ಈಸ್ 50 Nm/mm². ಈಗ ಸ್ಟ್ರೆಸ್ ಎಷ್ಟು ಫಾರ್ಮ್ ಆಗಬೇಕಪ್ಪ ಅಂದರೆ 50 Nm/mm² ಅಷ್ಟು ಸ್ಟ್ರೆಸ್ ಫಾರ್ಮ್ ಆಗಬೇಕು, ಹೋಲ್ ಬೀಳಬೇಕು. ಈಗ ನೀವು ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ರೆ ಅಲ್ಲಿ ಹೋಲ್ ಬೀಳುತ್ತೆ ಅನ್ನೋ ಕ್ವಶನ್ ಕೇಳಿದ್ದಾರೆ. ಇದು ಯಾವಾಗಪ್ಪ ಯೂಸ್ ಆಗುತ್ತಂದರೆ, ನಾವು ಇವಾಗ ಒಂದು ಮಿಷಿನ್ ಮಾಡ್ತೀವಿ. ಆ ಮಿಷಿನಲ್ಲಿ ಏನಪ್ಪ ಒಂದು ಪ್ಲೇಟ್ ಹೋಗ್ತಾ ಇರುತ್ತೆ ಅದಷ್ಟು ಪಾಡಿಗೆ ಮುಂದಕ್ಕೆ. ಅಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಮೇಲೆ ಅದಷ್ಟು ಪಂಚಸ್ ಬೀಳ್ತಾ ಇರಬೇಕು. ಆ ಟೈಮಲ್ಲಿ ಎಷ್ಟು ಫೋರ್ಸ್ನಲ್ಲಿ ಆ ಪ್ಲೇಟ್ ಮೇಲೆ ಪಂಚ್ ಮಾಡಿದ್ರೆ ಹೋಲ್ಸ್ ಬೀಳ್ತಾ ಹೋಗುತ್ತೆ. ಪ್ಲೇಟ್ನ ಸರ್ಫೇಸು ಡ್ಯಾಮೇಜ್ ಆಗಬಾರ್ದು, ಹೋಲು ನೀಟಾಗಿ ಆಗಬೇಕಂದ್ರೆ ಸ್ಟ್ರೆಸ್ ಇಷ್ಟೇ ಇರಬೇಕು. ಇದಕ್ಕಿಂತ ಸ್ಟ್ರೆಸ್ ಜಾಸ್ತಿ ಆಯಿತು ಅಂದ್ಕೊಳ್ಳಿ ಈ ಪ್ಲೇಟ್ ಮೇಲೆ, 1 mm ಥಿಕ್ನೆಸ್ ಪ್ಲೇಟ್ ಮೇಲೆ ಇವ್ರು ಕೊಟ್ಟಿರೋ ಪ್ರಕಾರ, ಆಗೇನಾಗುತ್ತೆ, ಹೋಲ್ ಆಗುತ್ತೆ, ಬಟ್ ಪ್ಲೇಟ್ನ ಸರ್ಫೇಸ್ ಸ್ವಲ್ಪ ಬೆಂಡ್ ಆಗೋದು ಅದು ಇದು ಆಗುತ್ತೆ. ಆ ಥರ ಆಗಬಾರ್ದು ಅಂದರೆ ಏನಾಗಿರಬೇಕು? ಸ್ಟ್ರೆಸ್ ಕಮ್ಮಿ ಇರಬೇಕು ಮತ್ತು ಹೋಲ್ ನೀಟಾಗಿ ಫಾರಮ್ ಆಗಬೇಕು. ಸ್ಟ್ರೆಸ್ ಕಮ್ಮಿ ಆಯಿತು ಅಂದ್ಕೊಳ್ಳಿ, ಬರೀ ಪಂಚ್ ಬೀಳುತ್ತೆ, ಮಾರ್ಕ್ ಬೀಳುತ್ತೆ, ಹೋಲ್ ಬೀಳಲ್ಲ. ಅರ್ಥ ಆಯ್ತಾ? ಫೋರ್ಸ್ ಕಡಿಮೆ ಆದರೆ ಬರೀ ಹೋಲ್ ಬೀಳುತ್ತೆ, ಅದು ಮಾರ್ಕ್ ಬೀಳುತ್ತೆ, ಬಟ್ ಹೋಲ್ ಬೀಳಲ್ಲ. ಅಥವಾ ಫೋರ್ಸ್ ಜಾಸ್ತಿ ಆಗೋದು ಅಂದ್ಕೊಳ್ಳಿ, ರೇಕ್ ಬೆಂಡ್ ಆಗುತ್ತೆ. ಅದಕ್ಕೋಸ್ಕರ ನಾವು ಅಪ್ಲೈ ಮಾಡೋ ಫೋರ್ಸ್ ಹೆಂಗಿರಬೇಕಪ್ಪ ಅಂದರೆ, ಮಾರ್ಕ್ ಮಾತ್ರ ಬೀಳಬಾರ್ದು, ಹೋಲು ಬೀಳಬೇಕು, ಸರ್ಫೇಸು ಡ್ಯಾಮೇಜ್ ಆಗಬಾರ್ದು. ಅದಕ್ಕೋಸ್ಕರ ನಾವು ಆಟೋಮೆಟಿಕ್ ಮಿಷಿನ್ಸಲ್ಲಿ ಇಷ್ಟೇ ಫೋರ್ಸ್ ಮುಖಾಂತರ ಅಪ್ಲೈ ಮಾಡಿದ್ರೆ ಹೋಲ್ ಬೀಳುತ್ತೆ ಅಂತ ಕಂಡುಹಿಡಿಯೋಕ್ಕೆ ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ರೆ ಅಲ್ಲಿ ಕರೆಕ್ಟಾಗಿ ಹೋಲ್ ಫಾರ್ಮ್ ಆಗುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇಂಥ ಫಾರ್ಮುಲಾಸ್ ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ? ಡೇಟಾ ಏನೇನು ಕೊಟ್ಟಿದ್ದಾರೆ? ಪ್ಲೇಟ್ ಥಿಕ್ನೆಸ್ 1 mm ಕೊಟ್ಟಿದ್ದಾರೆ. ಡಯಾಮೀಟರ್ ಆಫ್ ದ ಪಂಚ್ 10 mm ಹೋಲ್ ಫಾರ್ಮ್ ಆಗಬೇಕು. ಶಿಯರ್ ಸ್ಟ್ರೆಸ್ ಎಷ್ಟಿರಬೇಕು? 50 Nm/mm². ಅಂದರೆ ಇಷ್ಟು mm² ಅಷ್ಟು ಸ್ಟ್ರೆಸ್ ಬಿದ್ದರೆ ಅದು ಹೋಲ್ ಫಾರ್ಮ್ ಆಗೋದು, ಇಲ್ಲಾಂದರೆ ಹೋಲ್ ಫಾರ್ಮ್ ಆಗಲ್ಲ. ಫೋರ್ಸ್ ರಿಕ್ವೈರ್ಡ್ ಟು ಪಂಚ್ ಎ ಹೋಲ್, ಎಷ್ಟು ಫೋರ್ಸ್ ಅಪ್ಲೈ ಮಾಡಿದಾಗ ಅಲ್ಲಿ ಫಾರ್ಮ್ ಆಗುತ್ತೆ, ಹೋಲ್ ಫಾರ್ಮ್ ಆಗುತ್ತೆ ಅನ್ನೋ ನಾವು ಕಂಡುಹಿಡಿಯಬೇಕು. ಅದರ ಪ್ರಕಾರ ನಮಗೆ ಗೊತ್ತು, ಸ್ಟ್ರೆಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು? ಫೋರ್ಸ್ ಬೈ ಏರಿಯಾ. ಸ್ಟ್ರೆಸ್ಗೆ ಸಿಂಬಲ್ ಯಾವ ಥರ ಕೊಡ್ತೀರಿ? ಈ ರೀತಿ ಸಿಗ್ಮಾ ಈಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ಫೋರ್ಸ್ ಈಸ್ ಈಕ್ವಲ್ ಟು ಏನು? ಸ್ಟ್ರೆಸ್ ಇಂಟು ಏರಿಯಾ. ಎ ಅಂದರೆ ಇಲ್ಲಿ ಶಿಯರ್ ಏರಿಯಾ ಅಂತ ತೊಗೊಬೇಕು, ಆರ್ ಏರಿಯಾ ಟು ಬಿ ಪಂಚ್ಡ್. ನೋಡಿ ಈ ಪ್ರಾಬ್ಲಮ್ ಮಾತ್ರ ಈ ಥರ ಚೇಂಜ್ ಮಾಡ್ಕೊಬೇಕು. ಶಿಯರ್ ಏರಿಯಾ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು? ಇಷ್ಟು ದಿನ ಇಷ್ಟು ಪ್ರಾಬ್ಲಮ್ಸಲ್ಲಿ ಇಷ್ಟು ಪ್ರಾಬ್ಲಮ್ಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ರಿ? ಏರಿಯಾ ಅಂದರೆ πd²/4 ರೌಂಡ್ ಆಗಿದ್ದರೆ. ಬಟ್ ಇಲ್ಲಿ ಶಿಯರ್ ಏರಿಯಾ ಅಂತ ತೊಗೊಬೇಕು. ಇಲ್ಲಿ ಶಿಯರ್ ಏರಿಯಾ ಫಾರ್ಮುಲಾ ಏನು? πdt. ಟಿ ಅಂದರೆ ಥಿಕ್ನೆಸ್. ಈಗ ಫೋರ್ಸ್ ಎಷ್ಟು ಅಪ್ಲೈ ಮಾಡಬೇಕಂದ್ರೆ ಏನು ಕಂಡುಹಿಡಿತೀರಾ? ಸ್ಟ್ರೆಸ್ ಇಂಟು ಏರಿಯಾ. ಇಲ್ಲಿ ಏರಿಯಾ ಅಂದರೆ ಏನು ತೊಗೊಬೇಕು? πdt ಲೆಕ್ಕದಲ್ಲಿ ತೊಗೊಬೇಕು. ಸ್ಟ್ರೆಸ್ ಎಷ್ಟಿದೆ? 50 Nm/mm². ಏರಿಯಾ ಫಾರ್ಮುಲಾ ಏನು? πdt 22/7 ಇಂಟು ಡಯಾಮೀಟರ್ ಎಷ್ಟಿದೆ? 10 mm ಇಂಟು ಥಿಕ್ನೆಸ್ ಎಷ್ಟಿದೆ? 1 mm. ಇಲ್ಲಿ mm², ಇಲ್ಲಿ ಪ್ಲಸ್ 2 mm ಸೇರಿ mm² ಆಯಿತು, ಕ್ಯಾನ್ಸಲ್ ಆಗೋಯಿತು. 50 × 22 ಡಿವೈಡೆಡ್ ಬೈ 50 × 22 × 10 ಡಿವೈಡೆಡ್ ಬೈ 7 ಬಾಕ್ಸಿದ್ರೆ 1571.5 ನ್ಯೂಟನ್ಸ್ ಅಷ್ಟು ಫೋರ್ಸ್ ಆನ್ಸರ್ ಸಿಕ್ತು. ಇಷ್ಟು ಫೋರ್ಸ್ ಅಪ್ಲೈ ಮಾಡಿದ್ರೆ ಅಲ್ಲಿ ನೀಟಾಗಿ ಹೋಲ್ ಫಾರ್ಮ್ ಆಗುತ್ತೆ. ಅದೇ ಥರ ಇನ್ನೊಂದು ಲೆಕ್ಕ ನೋಡೋಣ. ಇಲ್ಲೇನು ಕೊಟ್ಟಿದ್ದಾರೆ? ಎ ಹೋಲ್ ಆಫ್ 30 mm ಡಯಾಮೀಟರ್ ಈಸ್ ಪಂಚ್ಡ್ ಇನ್ ಎ ಪ್ಲೇಟ್ ಆಫ್ 5 mm thickness. If shear stress is 400 kg/cm², find the force required to punch a hole. ಇದು ಅದೇ ಥರ ಇದೆ. ಆ ಹೋಲ್ನ ಫಾರ್ಮ್ ಮಾಡಬೇಕು. ಆ ಹೋಲ್ನ ಡಯಾಮೀಟರ್ ಎಷ್ಟಿರಬೇಕು? 30 mm ಇರಬೇಕು. ಪ್ಲೇಟ್ನ ಥಿಕ್ನೆಸ್ ಎಷ್ಟಿದೆ? 5 mm ಥಿಕ್ನೆಸ್ ಇದೆ. ಶಿಯರ್ ಸ್ಟ್ರೆಸ್ ಎಷ್ಟಿದೆ? 400 kg/cm² ಕೊಟ್ಟಿದ್ದಾರೆ. ಫೈಂಡ್ ದ ಫೋರ್ಸ್ ರಿಕ್ವೈರ್ಡ್ ಟು ಪಂಚ್ ಎ ಹೋಲ್. ನೋಡಿ ಇಲ್ಲಿ ಸ್ಟ್ರೆಸ್ ಡೇಟಾ ಏನೇನು ಕೊಟ್ಟಿದ್ದಾರೆ? ಸ್ಟ್ರೆಸ್ 400 kg/cm². ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ? 30 mm. ಆದರೆ ಇಲ್ಲಿ ಸ್ಟ್ರೆಸ್ ಎಷ್ಟು ಕೊಟ್ಟಿದ್ದಾರೆ? ಸೆಂಟಿಮೀಟ್ರಲ್ಲಿ ಕೊಟ್ಟಿರೋದ್ರಿಂದ ನಾವು ಡಯಾಮೀಟ್ರನ್ನ 30 mm ಸೆಂಟಿಮೀಟರ್ ಕನ್ವರ್ಟ್ ಮಾಡಿಕೊಂಡ್ರೆ 3 cm ಆಗುತ್ತೆ. ಥಿಕ್ನೆಸ್ ಎಷ್ಟು? 5 mm. ಇದನ್ನು ಸೆಂಟಿಮೀಟರ್ ಕನ್ವರ್ಟ್ ಮಾಡಿಕೊಂಡ್ರೆ 0.5 cm. ಯಾಕೆ ಕನ್ವರ್ಟ್ ಮಾಡ್ಕೊಬೇಕು? ಸ್ಟ್ರೆಸ್ ಸೆಂಟಿಮೀಟರ್ ಸ್ಕ್ವೇರಲ್ಲಿ ಕೊಟ್ಟಿರೋದ್ರಿಂದ.
ಈಗ ನಾವೇನು ಕಂಡುಹಿಡಿಯಬೇಕು, ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ರೆ ಅಲ್ಲಿ ಹೋಲ್ ಫಾರಮ್ ಆಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ನಮಗೆಲ್ಲ ಗೊತ್ತಿರೋಂಗೆ ಫೋರ್ಸ್ ಫಾರ್ಮುಲಾ ಏನು, ಫೋರ್ಸ್ ಈಸ್ ಈಕ್ವಲ್ ಟು ಸ್ಟ್ರೆಸ್ ಇಂಟು ಏರಿಯಾ. ಇಲ್ಲಿ ಶಿಯರ್ ಫೋರ್ಸ್ ಎಷ್ಟು ಫೋರ್ಸ್ ಅಪ್ಲೈ ಮಾಡಬೇಕು ಅನ್ನೋದಕ್ಕೆ ಫಾರ್ಮುಲಾ ಶಿಯರ್ ಸ್ಟ್ರೆಸ್ ಇಂಟು ಶಿಯರ್ ಏರಿಯಾ. ಶಿಯರ್ ಏರಿಯಾ ಫಾರ್ಮುಲಾ ಏನು, ಪೈ ಡಿ ಟಿ. ಪೈ 22/7 ಇಂಟು ಡಯಾಮೀಟರ್ 3 ಸೆಂಟಿಮೀಟರ್ ಇಂಟು 0.5 ಸೆಂಟಿಮೀಟರ್ಸ್. ಇದನ್ನು ಸಾಲ್ವ್ ಮಾಡಿದ್ರೆ 4.71 ಸೆಂಟಿಮೀಟರ್ ಸ್ಕ್ವೇರ್ ಆನ್ಸರ್ ಬಂತು. 22 ಇಂಟು 3 ಇಂಟು 0.5 ಗುಣಿಸ್ಬಿಟ್ಟು 7ಇಂದ ಬಾಕ್ಸಿದ್ರೆ ನಮಗೆ ಆನ್ಸರ್ ಎಷ್ಟು ಸಿಕ್ತು, 4.71 ಸೆಂಟಿಮೀಟರ್ ಸ್ಕ್ವೇರ್ ಆನ್ಸರ್ ಸಿಕ್ತು. ಏನಿದು, ಶಿಯರ್ ಏರಿಯಾ. ಶಿಯರ್ ಫೋರ್ಸ್ ಈಸ್ ಈಕ್ವಲ್ ಟು ಸ್ಟ್ರೆಸ್ ಇಂಟು ಶಿಯರ್ ಏರಿಯಾ. ಸ್ಟ್ರೆಸ್ ಎಷ್ಟು ಕೊಟ್ಟಿದ್ದಾರೆ, 400 kg/cm² ಇಂಟು 4.71 ಸೆಂಟಿಮೀಟರ್ ಸ್ಕ್ವೇರ್. ಏರಿಯಾ ಸೆಂಟಿಮೀಟರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಇದೆರಡು ಗುಣಿಸಿದ್ರೆ 400 ಇಂಟು 4.71 ಗುಣಿಸಿದ್ರೆ 1885.71 kg. ಇಷ್ಟು kg ಅಷ್ಟು ಫೋರ್ಸ್ ನಾವು ಅಪ್ಲೈ ಮಾಡಿದ್ರೆ ಅಲ್ಲೇನಾಗುತ್ತೆ, ಆ ಶೀಟ್ ಮೇಲೆ ಹೋಲು ಫಾರಮ್ ಆಗುತ್ತೆ. ಅದರ ಡಯಾಮೀಟರ್ ಎಷ್ಟಿರುತ್ತೆ, 3 ಸೆಂಟಿಮೀಟರ್ಸ್ ಡಯಾಮೀಟರ್ ಇರುತ್ತೆ. ಪ್ಲೇಟ್ನ ಥಿಕ್ನೆಸ್ ಎಷ್ಟಿದೆ, 5 mm ಥಿಕ್ನೆಸ್ ಇರುತ್ತೆ. ಅರ್ಥ ಆಯ್ತಾ? ಅದೇ ಥರ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಇನ್ನೊಂದು ಥರ ಡಿಫ್ರೆಂಟ್ ಪ್ರಾಬ್ಲಮ್ ಇದೆ ನೋಡಿ. ಇಲ್ಲೇನಿದೆ, ಎ ಸ್ಟ್ಯಾಂಡರ್ಡ್ ಸ್ಟೀಲ್ ಬಾರ್ ಆಫ್ 300 mm ಸ್ಟೀಲ್ ಬಾರ್ ಇದೆ. ಎಷ್ಟಿದೆ ಅದು, 300 mm. ಸ್ಕ್ವೇರ್ ಕ್ರಾಸ್ ಸೆಕ್ಷನ್ ನೋಡಿ. ಇಷ್ಟು ದಿನ ಎಲ್ಲ ಇಷ್ಟೊತ್ತು ಪ್ರಾಬ್ಲಮ್ಸು ರೌಂಡ್ ಕ್ರಾಸ್ ಸೆಕ್ಷನ್ ಇತ್ತು. ಇಲ್ಲಿ ಹೆಂಗಿದೆ, ಸ್ಕ್ವೇರ್ ಕ್ರಾಸ್ ಸೆಕ್ಷನ್ ಈ ಸಬ್ಜೆಕ್ಟ್ ಟು ಎ ಟೆನ್ಸೈಲ್ ಸ್ಟ್ರೆಸ್. ಅದನ್ನು ಇದರ ಸ್ಕ್ವೇರ್ ಸೆಕ್ಷನ್ ಇರುವಂಥ ರಾಡ್ ಇದೆ ಅಂದ್ಕೊಳ್ಳಿ, ಅದನ್ನು ಟೆನ್ಸೈಲಿಂದ ಎಳಿತಾ ಇದ್ದೀವಿ. ಎಳಿತಾ ಇರುವಂಥ ಫೋರ್ಸ್ ಹತ್ರ ಅಪ್ಲೈ ಮಾಡಿದ್ದೀವಿ. ಇಫ್ ದ ಫ್ಯಾಕ್ಟರ್ ಆಫ್ ಸೇಫ್ಟಿ ಈಸ್ 4, ಫ್ಯಾಕ್ಟರ್ ಆಫ್ ಸೇಫ್ಟಿ ಎಷ್ಟು ಕೊಟ್ಟಿದ್ದಾರೆ, 4, ಅಂಡ್ ಅಲ್ಟಿಮೇಟ್ ಸ್ಟ್ರೆಸ್ ಈಸ್ 370 Nm². ಅಲ್ಟಿಮೇಟ್ ಸ್ಟ್ರೆಸ್ 370 Nm². ಅಲ್ಟಿಮೇಟ್ ಸ್ಟ್ರೆಸ್ ಅಂದರೆ ಈ 370 Nm² ಅಷ್ಟು ಫೋರ್ಸ್ನ ಅಪ್ಲೈ ಮಾಡಿದಾಗ ಆ ಸ್ಕ್ವೇರ್ ಏನು ಕೊಟ್ಟಿದ್ದಾರೆ, ಸ್ಕ್ವೇರ್ ಕ್ರಾಸ್ ಸೆಕ್ಷನ್ ಇರೋಂಥ ಸ್ಟೀಲ್ ಬಾರ್ ಡ್ಯಾಮೇಜ್ ಆಗುತ್ತೆ. ಡಿಟರ್ಮೈನ್ ದ ಲೋಡ್ ಟು ವಿಚ್ ದ ಬಾರ್ ಈಸ್ ಸಬ್ಜೆಕ್ಟೆಡ್. ಎಷ್ಟು ಲೋಡ್ಗೆ ಈ ಬಾರ್ನ ಸಬ್ಜೆಕ್ಟ್ ಮಾಡಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಫ್ಯಾಕ್ಟರ್ ಆಫ್ ಸೇಫ್ಟಿ ಈಸ್ 4, ಅಲ್ಟಿಮೇಟ್ ಸ್ಟ್ರೆಸ್ 370 Nm², ವರ್ಕಿಂಗ್ ಲೋಡ್ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಫ್ಯಾಕ್ಟರ್ ಆಫ್ ಸೇಫ್ಟಿ ಇಲ್ಲೇನು ಕೇಳಿರೋದು ಕ್ವಶನು, 370 Nm² ಅಪ್ಲೈ ಮಾಡಿದ್ರೆ ಅದು ಡ್ಯಾಮೇಜ್ ಆಗೋಗುತ್ತೆ. ಫ್ಯಾಕ್ಟರ್ ಆಫ್ ಸೇಫ್ಟಿ ಎಷ್ಟಿದೆ, 4 ಇದೆ. ಹಾಗಾದರೆ ಆ ರಾಡ್ ಮೇಲೆ ಅಪ್ಲೈ ಮಾಡ್ತಾ ಇರೋವಂಥ ಲೋಡ್, ಎಷ್ಟು ಲೋಡ್ನ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಕ್ವಶನ್ ಕೇಳಿದ್ದಾರೆ. ಅರ್ಥ ಆಯ್ತಾ? ಅವ್ರೇನು ಕೇಳಿದ್ದಾರೆ, 370 Nm² ಅಷ್ಟು ಸ್ಟ್ರೆಸ್ ಬಂದರೆ ಆ ಶೀಟ್ ಡ್ಯಾಮೇಜ್ ಆಗೋಗುತ್ತೆ. ಅರ್ಥ ಆಯ್ತಾ? ಆದರೆ ಫ್ಯಾಕ್ಟರ್ ಆಫ್ ಸೇಫ್ಟಿ ಕೊಟ್ಟಿದ್ದಾರೆ. ಫ್ಯಾಕ್ಟರ್ ಆಫ್ ಸೇಫ್ಟಿ ಯಾವಾಗ ಕೊಟ್ಟಿದ್ದಾರೆ, ನೀವು ಸೇಫ್ ಲೋಡ್ನಾಗಲಿ ಸೇಫ್ ಸ್ಟ್ರೆಸ್ನಾಗಲಿ ಕಂಡುಹಿಡಿಯಬೇಕಾಗತ್ತೆ. ಆಗ ಅವ್ರು ಕೇಳಿರೋದೇನಿಲ್ಲಿ, ಲೋಡ್ ಟು ವಿಚ್ ದ ಬಾರ್ ಈಸ್ ಸಬ್ಜೆಕ್ಟೆಡ್, ಅಂದರೆ ನೀವು ಸೇಫ್ ಲೋಡ್ ಎಷ್ಟಾಗ್ತಾ ಇದ್ದೀರಾ ಅಂತ ಕ್ವಶನ್. ಈಗ ನೋಡಿ, ಡೇಟಾ ಏನು ಕೊಟ್ಟಿದ್ದಾರೆ, ಫ್ಯಾಕ್ಟರ್ ಆಫ್ ಸೇಫ್ಟಿ 4 ಕೊಟ್ಟಿದ್ದಾರೆ, ಅಲ್ಟಿಮೇಟ್ ಸ್ಟ್ರೆಸ್ಸು 370 Nm² ಕೊಟ್ಟಿದ್ದಾರೆ, ವರ್ಕಿಂಗ್ ಲೋಡ್ ಎಷ್ಟು, ಅಂದರೆ ನೀವು ಎಷ್ಟು ಲೋಡ್ ಅಲ್ಲಿ ಅದನ್ನು ಕೆಲಸ ಮಾಡಿಸ್ತಾ ಇದ್ದೀರಾ ಅಂತ ಕ್ವಶನ್. ಈಗ ಫ್ಯಾಕ್ಟರ್ ಆಫ್ ಸೇಫ್ಟಿ ಫಾರ್ಮುಲಾ ಏನು, ಅಲ್ಟಿಮೇಟ್ ಸ್ಟ್ರೆಸ್ ಡಿವೈಡ್ ಬೈ ವರ್ಕಿಂಗ್ ಸ್ಟ್ರೆಸ್. ಫ್ಯಾಕ್ಟರ್ ಆಫ್ ಸೇಫ್ಟಿಗೆ 4, ಅಲ್ಟಿಮೇಟ್ ಸ್ಟ್ರೆಸ್ ಅವ್ರು ಕೊಟ್ಟಿದ್ದಾರೆ 370 Nm². ಸೇಫ್ ಸ್ಟ್ರೆಸ್ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಸೇಫ್ ಸ್ಟ್ರೆಸ್ ಕಂಡುಹಿಡಿದ್ಬಿಟ್ಟು ಆದಮೇಲೆ ನಾವು ಸೇಫ್ ಲೋಡ್ನ ಕಂಡುಹಿಡಿಬೋದು. ಸೇಫ್ ಸ್ಟ್ರೆಸ್ ಇಸ್ ಈಕ್ವಲ್ ಟು 370 Nm² ಡಿವೈಡೆಡ್ ಬೈ 4. ಸೇಫ್ ಸ್ಟ್ರೆಸ್ ಎಷ್ಟಾಯಿತು, ಇದನ್ನು ಸಾಲ್ವ್ ಮಾಡಿದ್ರೆ 92.5 Nm² ಬಂತು. ಈಗ ಸ್ಟ್ರೆಸ್ ಎಷ್ಟಾಯಿತು, ಸೇಫ್ ಸ್ಟ್ರೆಸ್ಸು ಫೋರ್ಸ್ ಬೈ ಏರಿಯಾ. ಇಲ್ಲಿ ಏರಿಯಾ ಅಂದರೆ ಏನು, ಇದು ಸ್ಕ್ವೇರ್ ಪ್ಲೇಟ್ ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಲೆಕ್ಕದಲ್ಲಿ, ಸ್ಕ್ವೇರ್ ಕ್ರಾಸ್ ಸೆಕ್ಷನ್ ಅದು ಸ್ಕ್ವೇರ್ ಫಾರ್ಮುಲಾ ಏನು, ಏರಿಯಾ ಆಫ್ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು A². ಎ ಎಷ್ಟಿದೆ, ಒಂದು ಸೈಡ್ ಎಷ್ಟಿದೆ, 30 mm ಇದೆ. ದ ಸ್ಟ್ಯಾಂಡರ್ಡ್ ಸ್ಟೀಲ್ ಬಾರ್ ಆಫ್ 30 mm ಸ್ಕ್ವೇರ್ ಕ್ರಾಸ್ ಸೆಕ್ಷನ್ ಅಂದರೆ ಒಂದು ಸೈಡ್ಗೆ 30 mm ಇದೆ. 30 mm ಇಂಟು 30 mm ಎಷ್ಟಾಯಿತು, 900 mm². ನೋಡಿ, ಇಲ್ಲಿ mm² ಕೊಟ್ಟುಬಿಟ್ಟಿದ್ದರೆ ಅವನು ಏರಿಯಾ ಆಗ್ತಾಯಿತ್ತು. ಯಾವಾಗ ಕೊಟ್ಟಿದ್ದಾನೆ ಅದು ಒಂದು ಸೈಡ್ನ ಲೆಂತ್, ಅದಕ್ಕೋಸ್ಕರ ಇಲ್ಲಿ A² ಈಸ್ ಈಕ್ವಲ್ ಟು 900 mm² ಆಗುತ್ತೆ. ಫೋರ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು, ಸ್ಟ್ರೆಸ್ ಇಂಟು ಏರಿಯಾ. ಫೋರ್ಸ್ ಈಸ್ ಈಕ್ವಲ್ ಟು ಸ್ಟ್ರೆಸ್, ಸೇಫ್ ಸ್ಟ್ರೆಸ್ ಎಷ್ಟು, 92.5 Nm² ಇಂಟು 900 mm². mm² ಕ್ಯಾನ್ಸಲ್ ಆಯಿತು.
83,250 ನ್ಯೂಟನ್ಸ್ ಅಷ್ಟು ಫೋರ್ಸ್ನ ನೀವು ಈಗ ಆ ಪ್ಲೇಟ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಇದು ಕ್ವಶನ್ ಕೇಳಿದ್ರೆ ಆ ಥರ ಫ್ಯಾಕ್ಟರ್ ಆಫ್ ಸೇಫ್ಟಿ ಕೊಟ್ಟಿದ್ದಾನೆ, 370 ನ್ಯೂಟನ್ಸ್ ಪರ್ mm² ಅಲ್ಟಿಮೇಟ್ ಸ್ಟ್ರೆಸ್ ಕೊಟ್ಟಿದ್ದಾನೆ. ಈಗ ನೀವೇನು ಕಂಡುಹಿಡಬೇಕಿಲ್ಲಿ, ಈ ಫ್ಯಾಕ್ಟರ್ ಆಫ್ ಸೇಫ್ಟಿ 4 ಇರೋ ಟೈಮಲ್ಲಿ ನೀವು ಈ ಪ್ಲೇಟ್ ಮೇಲೆ ಎಷ್ಟು ಲೋಡ್ ಈ ಸ್ಕ್ವೇರ್ ಕ್ರಾಸ್ ಸೆಕ್ಷನ್ ಇರೋವಂಥ ಬಾರ್ ಮೇಲೆ ಎಷ್ಟು ಫೋರ್ಸ್ನ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಕ್ವಶನ್ ಕೇಳಿರೋದು. ಅದಕ್ಕೆ ಅಷ್ಟು ಲೋಡ್ನ ನಾವು ಕಂಡುಹಿಡಿದಿದ್ದೀವಿ. ಅದೇ ಥರ ಇನ್ನೊಂದು ನೋಡೋಣ. ಫೈಂಡ್ ದ ಸೇಫ್ ಲೋಡ್. ನೋಡಿ ಇಲ್ಲಿ ಕ್ಲಿಯರ್ ಆಗಿ ಕೇಳಿದ್ದಾನೆ, ಫೈಂಡ್ ದ ಸೇಫ್ ಲೋಡ್ ವಿಚ್ ಕ್ಯಾನ್ ಬಿ ಸಸ್ಪೆಂಡೆಡ್ ಫ್ರಮ್ 4.2 mm ಡಯಾ ವೈರ್. ಈಗ ಡಯಾ ಅಂತ ಕೊಟ್ಟಿದ್ದಾನೆ, ಅವಾಗ ರೌಂಡ್ ಆಯಿತು. ಇಫ್ ದ ಅಲ್ಟಿಮೇಟ್ ಸ್ಟ್ರೆಸ್ ಈಸ್ 25 kg per mm². ಅಲ್ಟಿಮೇಟ್ ಸ್ಟ್ರೆಸ್ಸು ಆ ವೈರ್ ವಿತ್ಸ್ಟ್ಯಾಂಡ್ ಮಾಡ್ಕೊಳ್ಳೋದೆಷ್ಟು 25 kg per mm². ಅಂಡ್ ಫ್ಯಾಕ್ಟರ್ ಆಫ್ ಸೇಫ್ಟಿ ಈಸ್ 4. ಇಲ್ಲಿ ಕೂಡ ಫ್ಯಾಕ್ಟರ್ ಆಫ್ ಸೇಫ್ಟಿ ಎಷ್ಟಿದೆ, 4 ಇದೆ. ನೋಡಿ ಇಲ್ಲಿ ಏನೇನು ಡೇಟಾ ಕೊಟ್ಟಿದ್ದಾರೆ. ಫ್ಯಾಕ್ಟರ್ ಆಫ್ ಸೇಫ್ಟಿ 4 ಆಯಿತು. ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ, 4.2 mm. ಅಲ್ಟಿಮೇಟ್ ಸ್ಟ್ರೆಸ್ ಎಷ್ಟು ಕೊಟ್ಟಿದ್ದಾರೆ, 25 kg per mm². ಸೇಫ್ ಲೋಡ್ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಈಗ ಇಲ್ಲಿ ಫ್ಯಾಕ್ಟರ್ ಆಫ್ ಸೇಫ್ಟಿ ಈಸ್ ಈಕ್ವಲ್ ಟು ಏನು, ಅಲ್ಟಿಮೇಟ್ ಸ್ಟ್ರೆಸ್ ಬೈ ಸೇಫ್ ಸ್ಟ್ರೆಸ್. ಫ್ಯಾಕ್ಟರ್ ಆಫ್ ಸೇಫ್ಟಿ ಎಷ್ಟು, 4 ಈಸ್ ಈಕ್ವಲ್ ಟು 25 kg per mm² ಡಿವೈಡೆಡ್ ಬೈ ಸೇಫ್ ಸ್ಟ್ರೆಸ್. ಸೇಫ್ ಸ್ಟ್ರೆಸ್ ಎಷ್ಟು, 25 kg per mm² ಬೈ 4. ಸೇಫ್ ಸ್ಟ್ರೆಸ್ ಎಷ್ಟಾಗುತ್ತೆ, 6.25 kg per mm². ಈಗ ಏರಿಯಾ ಆಫ್ ಎ ವೈರ್. ಏರಿಯಾ ಆಫ್ ಎ ವೈರ್ ಫಾರ್ಮುಲಾ ಏನು, πd²/4. π 22/7 ಇಂಟು ಡಿ 4.2 mm²/4. ಆನ್ಸರ್ ಸಾಲ್ವ್ ಮಾಡಿದ್ರೆ 33.86 mm² ಏರಿಯಾ ಬಂತು. ಈಗ ಸೇಫ್ ಸ್ಟ್ರೆಸ್ ಎಷ್ಟು, ಸೇಫ್ ಲೋಡ್ ಬೈ ಏರಿಯಾ. ಸೇಫ್ ಲೋಡ್ ಎಷ್ಟು, ಸೇಫ್ ಸ್ಟ್ರೆಸ್ ಇಂಟು ಏರಿಯಾ. ಸೇಫ್ ಸ್ಟ್ರೆಸ್ ಎಷ್ಟು, 6.25 kg per mm² ಇಂಟು 13.86 mm². mm² ಕ್ಯಾನ್ಸಲ್ ಆಯಿತು. ಆನ್ಸರ್ ಎಷ್ಟು ಬಂತು, 86.6 kg ಎಷ್ಟು ಫೋರ್ಸು ಈಗ ನೀವು ಆ ರೌಂಡ್ ರಾಡ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀರಾ. ಫ್ಯಾಕ್ಟರ್ ಆಫ್ ಸೇಫ್ಟಿ 4 ಇದೆ. ಫ್ಯಾಕ್ಟರ್ ಆಫ್ ಸೇಫ್ಟಿ 4 ಇದ್ದು ಅಲ್ಟಿಮೇಟ್ ಸ್ಟ್ರೆಸ್ಸು 25 kg per mm² ಇರೋ ಟೈಮಲ್ಲಿ ನೀವೆಷ್ಟು ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀರಾ, 86.6 kg ಎಷ್ಟು ಫೋರ್ಸ್ನ ಅಪ್ಲೈ ಮಾಡ್ತಾ ಇರ್ತೀರಾ. ಇಲ್ಲಿಗೆ ಟೋಟಲ್ ನಾವು 11 ಮೊನ್ನೆ ಒಂದು 5 ಪ್ರಾಬ್ಲಮ್ 16 ಪ್ರಾಬ್ಲಮ್ಸ್ ಮಾಡಿಸಿದ್ದೀನಿ. ದಯವಿಟ್ಟು ಎಲ್ಲ ಪ್ರಾಬ್ಲಮ್ಸ್ನ ಅರ್ಥ ಮಾಡಿಕೊಂಡು ನೀವು ಮುಂದೆ ಎಕ್ಸಾಮಲ್ಲಿ ಬರುವಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ನಾವು ಎಂತೆಂಥ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ಈ ಚಾಪ್ಟ್ರಲ್ಲಿ. ಒಂದನೇದು ಸ್ಟ್ರೆಸ್ ಅಂದರೆ ಏನು ಅನ್ನೋ ಪ್ರಾಬ್ಲಮ್ಸ್ ಮೇಲೆ ಸಾಲ್ವ್ ಮಾಡಿದ್ದೀರಿ. ಸ್ಟ್ರೈನ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ದೀರಿ. ಯಂಗ್ಸ್ ಮಾಡ್ಯುಲಸ್ ಮೇಲೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ದೀವಿ. ಮತ್ತು ಅಲ್ಟಿಮೇಟ್ ಸ್ಟ್ರೆಸ್ಸು ಸೇಫ್ ಸ್ಟ್ರೆಸ್ ಮೇಲೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ದೀವಿ. ನೆಕ್ಸ್ಟು ಒಂದು ಶೀಟ್ ಮೇಲೆ ಒಂದು ಹೋಲ್ ಮಾಡಬೇಕಂದ್ರೆ ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ರೆ ಆ ಶೀಟ್ ಮೇಲೆ, ಆ ಥಿಕ್ನೆಸ್ ಶೀಟ್ ಮೇಲೆ ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ರೆ ನಮಗೆ ಹೋಲ್ ಫಾರ್ಮೇಷನ್ ಆಗುತ್ತೆ, ಸೇಫಾಗಿ ಹೋಲ್ ಫಾರ್ಮೇಷನ್ ಆಗುತ್ತೆ ಅನ್ನೋ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಈ ಪ್ರಾಬ್ಲಮ್ಸ್ನ ನಾನು ನಿಮಗೆ ಥಿಯರಿ ಕ್ಲಾಸಲ್ಲಿ ಮಾಡೋವಾಗ ಹೇಳ್ಕೊಟ್ಟಿರಲಿಲ್ಲ, ಆದರೆ ಈಗ ಹೇಳ್ಕೊಟ್ಟಿದ್ದೀನಿ. ಈಗ ದಯವಿಟ್ಟು ನೀವು ಎಲ್ಲ ಪ್ರಾಬ್ಲಮ್